ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಓಂ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 297ನೆಯ ಭಾಗ. ಬರ್ಬರಿಕನನ್ನು ಕಂಡು ಬಹುಪ್ರಭೆ ನಗರದ ಭಯಂಕರರಾದ 9 ಕೋಟಿ ರಾಕ್ಷಸ ವೀರರು ಆಯುಧಗಳನ್ನು ತೆಗೆದುಕೊಂಡು ಬರ್ಬರಿಕನಿರುವಲ್ಲಿಗೆ ಧಾವಿಸಿ ಬಂದರು. ಕೋಟಿಗಟ್ಟಲೆ ಸಂಖ್ಯೆಯ ರಾಕ್ಷಸರು ಮುತ್ತಿದುದನ್ನು ನೋಡಿದ ಬರ್ಬರಿಕನು ಕಣ್ಣುಗಳನ್ನು ಮುಚ್ಚಿಕೊಂಡು ತನ್ನ ದೇಹವನ್ನು 2 ಪಟ್ಟು ಗಾತ್ರಕ್ಕೆ ಹೆಚ್ಚಿಸಿಕೊಂಡು ಅವರ ಮಧ್ಯದಲ್ಲಿ ನುಗ್ಗಿ ಕೆಲವರನ್ನು ಕಾಲಿನಿಂದ ಒದೆದು ತುಳಿದು, ಕೆಲವರನ್ನು ಕೈಗಳ ಹೊಡೆತದಿಂದ, ಮತ್ತೆ ಕೆಲವರನ್ನು ಎದೆಯ ಮೇಲೆ ಗುದ್ದಿ ಹೂಂಕರಿಸಿದ ಗರ್ಜನೆಗೆ ಪಲಾಶಿ ಎಂಬ ರಾಕ್ಷಸನ ನಾಯಕತ್ವದಲ್ಲಿ ಬಂದಿದ್ದ 9 ಕೋಟಿ ರಾಕ್ಷಸರನ್ನು ಸಂಹರಿಸಿದನು. ಆಗ ವಾಸುಕಿಯ ಮೊದಲಾದ ನಾಗರೆಲ್ಲರೂ ಬಂದು ಬಹುವಿಧವಾಗಿ ಬರ್ಬರಿಕನನ್ನು ಸ್ತೋತ್ರ ಮಾಡಿ, ಸಹೃದಯನೇ, ನೀನು ನಾಗರಿಗೆ ಪರಮಪ್ರಿಯವಾದ ಕಾರ್ಯವನ್ನು ಮಾಡಿ ಬಹಳ ಉಪಕಾರ ಮಾಡಿದೆ. ಈ ದುರಾತ್ಮರಿಂದ ನಾವೆಲ್ಲರೂ ಬಹಳ ಪೀಡಿಸಲ್ಪಟ್ಟು ನಮ್ಮ ವಾಸಸ್ಥಳವಾದ ಪಾತಾಳಕ್ಕಿಂತಲೂ ಕೆಳಗೆ ತುಳಿಯಲ್ಪಟ್ಟಿದ್ದೆವು. ನಿನ್ನ ಉಪಕಾರಕ್ಕೆ ಪ್ರತಿಯಾಗಿ ನಾಗರಿಂದ ಬೇಕಾದ ವರವನ್ನು ಕೇಳು. ನೀನು ಏನನ್ನು ಕೇಳಿದರೂ ಕೊಡಲು ನಾವು ಸಿದ್ಧರಾಗಿದ್ದೇವೆ, ಹೀಗೆಂದು ಹೇಳಿದರು. ನಾನು ನಿಮ್ಮ ವರಕ್ಕೆ ಪಾತ್ರನೇ ಆಗಿದ್ದಲ್ಲಿ ವಿಜಯನೆಂಬ ಈ ಬ್ರಾಹ್ಮಣನಿಗೆ ಯಾವ ವಿಘ್ನ ಆಪತ್ತು ಬಾರದಂತೆ ತನ್ನ ವಿದ್ಯೆಯ ಸಿದ್ಧಿಯನ್ನು ಪಡೆಯುವಂತಾಗಲಿ. ಇಷ್ಟನ್ನು ಮಾತ್ರ ನಾನು ಕೇಳುತ್ತೇನೆ, ಹೀಗೆಂದು ಬರ್ಬರಿಕನು ಕೇಳಿದನು. ನಾಗರು ಸಂತೋಷದಿಂದ ಹಾಗೆಯೇ ಆಗಲಿ, ಅವನ ರಕ್ಷಣೆಯನ್ನು ನಾವು ನೋಡಿಕೊಳ್ಳುತ್ತೇವೆ, ಹೀಗೆಂದು ಸಮ್ಮತಿಸಿದರು. ಅವನು ನಗರವನ್ನು ಅವರ ವಶಕ್ಕೊಪ್ಪಿಸಿ ಆ ಬಿಲದ ಮಧ್ಯದಿಂದಲೇ ಹೊರಬರುತ್ತಿರುವಾಗ ಅಮಿತ ತೇಜಸ್ಸಿನಿಂದ ಕೂಡಿದ್ದ ಸರ್ವರತ್ನಗಳಿಂದ ನಿರ್ಮಿತವಾಗಿದ್ದ ಲಿಂಗವೊಂದನ್ನು ಕಲ್ಪವೃಕ್ಷದ ಕೆಳಗೆ ಕಂಡನು. ಆ ಲಿಂಗವನ್ನು ಅನೇಕ ನಾಗಕನ್ಯೆಯರು ಪೂಜಿಸುತ್ತಿದ್ದರು. ಅವನು ನಾಗರ ಕನ್ಯೆಯನ್ನು, ಸೂರ್ಯಾಗ್ನಿ ಸಮತೇಜಸ್ಸಿನಿಂದ ಕೂಡಿದ್ದ ಈ ಲಿಂಗವನ್ನು ಯಾರು ಪ್ರತಿಷ್ಠಾಪಿಸಿದರು? ಲಿಂಗದ 4 ಕಡೆಗಳಿಗೂ ಇರುವ ದಾರಿಯು ಎಲ್ಲಿಗೆ ಹೋಗುತ್ತವೆ? ಹೀಗೆಂದು ಪ್ರಶ್ನಿಸಿದನು. ಅವರಲ್ಲಿ ಸುಂದರಿಯಾದ ನಾಗಕನ್ಯೆಯೊಬ್ಬಳು ನಾಚಿಕೆಯಿಂದಲೇ ಮುಗುಳು ನಗೆಯಿಂದ ಕಡೆಗಣ್ಣಿನ ನೋಟವನ್ನು ಅವನೆಡೆಗೆ ಬೀರಿ ಅವನತ ಮುಖಿಯಾಗಿ, ಸಕಲ ನಾಗರಿಗೂ ಅಧಿಪತಿಯಾದ ಆದಿಶೇಷನೇ ತಪಸ್ಸನ್ನು ಮಾಡಿ ಈ ಮಹಾಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾನೆ. ಈ ಲಿಂಗದ ದರ್ಶನ, ಸ್ಪರ್ಶ, ಧ್ಯಾನ, ಪೂಜೆಯಿಂದ ಸಕಲ ಸಿದ್ಧಿಗಳು ಕೈಗೂಡುವು. ಈ ಲಿಂಗದಿಂದ ಪೂರ್ವಕ್ಕೆ ಹೋಗುವ ದಾರಿಯು ಭೂಲೋಕದ ಶ್ರೀಪರ್ವತಕ್ಕೆ ಸೇರುವುದು. ಇದು ಏಲಾಪತ್ರ ಎಂಬುವನಿಂದ ನಾಗರು ಅಲ್ಲಿಗೆ ಸುಲಭವಾಗಿ ಹೋಗಿ ಬರಲು ಅನುಕೂಲವಾಗುವಂತೆ ನಿರ್ಮಿತವಾದುದು. ದಕ್ಷಿಣ ದಿಕ್ಕಿಗೆ ಹೋಗುವ ದಾರಿಯು ಶೂರ್ಪಾರಕ ಕ್ಷೇತ್ರದ ಕಡೆಗೆ ಹೋಗುವುದು. ಕರ್ಕೋಟಕ ನಾಗನು ಈ ದಾರಿಯನ್ನು ನಿರ್ಮಿಸಿದನು. ಪಶ್ಚಿಮದ ಕಡೆಗೆ ಹೋಗುವ ದಾರಿಯು ಪ್ರಭಾಸ ಕ್ಷೇತ್ರವನ್ನು ಸೇರುವುದು. ನಾಗರಿಗೆ ಸುಲಭವಾಗಿ ಹೋಗಿ ಬರಲು ಐರಾವತವೇ ಈ ಮಾರ್ಗವನ್ನು ನಿರ್ಮಿಸಿತು. ನೀನು ಈಗ ಹೊರಡಲನುವಾಗಿರುವ ಉತ್ತರ ದಿಕ್ಕಿನ ದಾರಿಯು ಗುಪ್ತ ಕ್ಷೇತ್ರವಾದ ಮಹೀಸಾಗರ ಸಂಗಮದ ಸಿದ್ಧಲಿಂಗವನ್ನು ಸೇರುವುದು. ಇದನ್ನು ಶಕ್ತಿ ಗುರುವಿನ ಸೂಚನೆಯಂತೆ ತಕ್ಷಕನು ನಿರ್ಮಿಸಿದನು, ಹೀಗೆಂದು ವಿವರಿಸಿದಳು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಶ್ರೀರಾಮ್.